ನಮಸ್ಕಾರ. ಭಾರತದ ವಿರುದ್ಧ ಪಂದ್ಯಕ್ಕೂ ಮುನ್ನ ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜಾ ಹೇಳಿದ್ದೇನು? ಇದೆಲ್ಲ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಭಾರತ ತಂಡ ಜಿಂಬಾಬ್ವೆ ತಂಡವನ್ನು ಸೂಪರ್ ಹಿಟ್ ಹಂತದಲ್ಲಿ ಮಣಿಸುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಭಾರತ ತಂಡ ಲೀಗ್ ಹಂತದಲ್ಲಿ ಚೆನ್ನಾಗಿ ಪ್ರದರ್ಶನ ಕೊಟ್ಟು ಸೂಪರ್ ಹಿಟ್ ಹಂತದಲ್ಲಿ ಹೀನಾಯ ಸೋಲಿನೊಂದಿಗೆ ಕಂಬ್ಯಾಕ್ ಮಾಡಿದಂಥ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಹೀಗಾಗಿ ಭಾರತ ಸೌತ್ ಆಫ್ರಿಕಾ ವಿರುದ್ಧ 76 ರನ್ಗಳ ಹೀನಾಯ ಸೋಲು ಅನುಭವಿಸುವ ಮುಖಾಂತರ ಈಗ ಎರಡನೇ ಸೂಪರ್ ಹಿಟ್ ಪಂದ್ಯವನ್ನು ನಾವು ಜಿಂಬಾಬ್ವೆ ವಿರುದ್ಧ 26 ರಂದು ಚೆನ್ನೈ ಅಂಗಳದಲ್ಲಿ ಆಡಲಿದ್ದೇವೆ. ಇನ್ನು ಈ ಒಂದು ಸೂಪರ್ ಹಿಟ್ ಪಂದ್ಯಕ್ಕೂ ಮುನ್ನ ಜಿಂಬಾಬ್ವೆ ತಂಡದ ಸ್ಟಾರ್ ನಾಯಕ ಸಿಕಂದರ್ ರಾಜಾ ಕೂಡ ಮಾತನಾಡಿದ್ದು ಈ ಥರ ಹೇಳಿದರು. ಅಂದರೆ ಈ ಬಾರಿ ಜಿಂಬಾಬ್ವೆ ತಂಡ ಲೀಗ್ ಹಂತಗಳಲ್ಲಿ ಅಂದರೆ T20 ವಿಶ್ವಕಪ್ 2026ರ ಲೀಗ್ ಹಂತಗಳಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ಶ್ರೀಲಂಕಾವನ್ನು ತವರಿನಲ್ಲಿ ಮಣಿಸಿದ ಸಾಧನೆಯನ್ನು ಮಾಡಿದರೆ, ಇತ್ತ ಸೂಪರ್ ಹಿಟ್ ಪಂದ್ಯಕ್ಕೆ ಕೂಡ ನೇರವಾಗಿ ಜಿಂಬಾಬ್ವೆ ತಂಡ ಎಂಟ್ರಿ ಕೊಟ್ಟಿತು. ಈ ಮೂಲಕ ಜಿಂಬಾಬ್ವೆ ಎಂಟ್ರಿ ಕೊಟ್ಟ ಮೇಲೆ ಸೂಪರ್ ಹಿಟ್ನಲ್ಲಿ ಜಿಂಬಾಬ್ವೆ ತಂಡ ಬಲಿಷ್ಠ ಭಾರತ ತಂಡವನ್ನು ಇದೇ 26 ರಂದು ಚೆನ್ನೈ ಅಂಗಳದಲ್ಲಿ ಎದುರಿಸ್ತಾ ಇದೆ. ಈ ಒಂದು ಪಂದ್ಯಕ್ಕೂ ಮುನ್ನ ಜಿಂಬಾಬ್ವೆ ತಂಡದ ನಾಯಕ ಸಿಕಂದರ್ ರಾಜಾ ಮಾತನಾಡಿದ್ದು ಈ ಥರ ಹೇಳಿದರು. ಅಂದರೆ ಈ ಬಾರಿ ನಮ್ಮ ತಂಡ ಲೀಗ್ ಹಂತಗಳಲ್ಲಿ ಒಳ್ಳೆಯ ಪ್ರದರ್ಶನ ಕೊಟ್ಟು ಸೂಪರ್ ಹಿಟ್ ಹಂತಕ್ಕೆ ತಲುಪಿದ್ದೇವೆ. ಹೀಗಾಗಿ ನಾವು ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ತಂಡವನ್ನು ಸೋಲಿಸಿದ ದಾಖಲೆ ಬರೆದರೆ, ಇತ್ತ ನಮ್ಮ ತಂಡದ ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಕೂಡ ಅದ್ಭುತವಾಗಿದೆ. ಇನ್ನು ಭಾರತದಲ್ಲಿ ಚೆನ್ನೈ ಬಗ್ಗೆ ಹೇಳಬೇಕಂದ್ರೆ, ಚೆನ್ನೈ ಪಿಚ್ ಕೂಡ ನಮಗೆ ಒಂಥರ ತವರು ಪಿಚ್ ಇದ್ದಾಗೆ. ಯಾಕೆಂದರೆ ಇಲ್ಲಿ IPLನಲ್ಲಿ ನಾನು ಪಂಜಾಬ್ ಕಿಂಗ್ಸ್ ತಂಡದ ಪರ ಮತ್ತು ಇನ್ನಿತರ ತಂಡಗಳ ಪರವಾಗಿ ಆಡಿದ್ದೇನೆ. ಹೀಗಾಗಿ ನನಗೆ ಸುಮಾರು ಅನುಭವ ಕೂಡ ಇಲ್ಲಿ ಆಡಿದ ಅನುಭವ ಇದೆ. ಹೀಗಾಗಿ ಚೆನ್ನೈ ಪಿಚ್ ನಮಗೆ ಒಂಥರ ಹೇಳಿ ಮಾಡಿಸಿದ ಪಿಚ್ ಆಗಿದೆ. ಹೀಗಾಗಿ ನಾವು ಕಳೆದ ಲೀಗ್ ಪಂದ್ಯಗಳನ್ನು ಕೂಡ ಶ್ರೀಲಂಕಾದಲ್ಲಿ ಆಡುವುದರಿಂದ ಶ್ರೀಲಂಕಾ ಕೂಡ ಸ್ಪಿನ್ಗೆ ಹೇಳಿ ಮಾಡಿಸಿದಂಥ ಪಿಚ್ ಆಗಿತ್ತು. ಹೀಗಾಗಿ ಭಾರತ ಕೂಡ ಪಿಚ್ ಸ್ಪಿನ್ ಪಿಚ್ ಆಗಿರುವುದರಿಂದ ಇನ್ನಷ್ಟು ನಮಗೆ ಲಾಭ ಆಗಲಿದೆ. ಹೀಗಾಗಿ ಇದು ಏನಪ್ಪ ಅಂದರೆ ಸೂಪರ್ ಹಿಟ್ ಪಂದ್ಯಕ್ಕೂ ಮುನ್ನ ಭಾರತಕ್ಕೆ ನಾವು ಶಾಖ ಕೊಡಲಿದ್ದೇವೆ ಅಂತ ಜಿಂಬಾಬ್ವೆ ತಂಡದ ನಾಯಕ ಸಿಕಂದರ್ ರಾಜಾ ಕೂಡ ಹೇಳಿದರು. ಬಟ್ ಜಿಂಬಾಬ್ವೆ ತಂಡ ಟೀಮ್ ಇಂಡಿಯಾವನ್ನು ಸೋಲಿಸುತ್ತಾ ಇದು ಭಾರತ ಗೆಲ್ಲುತ್ತಂತ ಕಾದೋಣ. ಬಟ್ ನಿಮಗೆ ಹೇಗೆ ಅನಿಸುತ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.